ಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಪುಣ್ಯ ಪುಣ್ಯಂ ಗಂಧಯತಿ ಸ್ವಯಂ ಪುಣ್ಯೋ ಧರಾಸ್ಥಿತಃ ತೇಜಯತ್ಯಗ್ನಿ ಸಂಸ್ಥಃ ಸನ್ ಭೂತಸ್ಥೋ ಜೀವನಪ್ರದಃ. ತಪಸ್ವಿಸ್ಥಃ ತಪಯತಿ ವ್ಯಂಜನಾತ್ ಬೀಜ ಸಂಸ್ಥಿತಃ ಬೋಧನಾತ್ ಬುದ್ಧಿನಾಮಾಸೌ ಬುದ್ಧಿಮತ್ಸು ವ್ಯವಸ್ಥಿತಃ. ಧರಾ ಭೂಮಿಯಲ್ಲಿ ನೆಲೆಸಿ ಸ್ವಯಂ ತಾನು ಪುಣ್ಯ ಅನ್ನುವ ಹೆಸರಿನಿಂದ ಇದ್ದು ಪುಣ್ಯ ಗಂಧಗಳನ್ನ, ಅಂದ್ರೆ ಎರಡೂ ಗಂಧ ಅವನಿಂದಲೇನೆ, ಆದ್ರೆ ಅವನು ಪುಣ್ಯಗಂಧ. ಅವನು ಕೆಟ್ಟ ಪರಿಮಳ ಬೀರುವ ಗಂಧದ ದೋಷದ ಲಕ್ಷಣವನಲ್ಲಿಲ್ಲ. ಆದ್ರೆ ಪುಣ್ಯವನ್ನ ಎರಡನ್ನು ಮೂಗಿಗೆ ಬಡಿಯುವಂತೆ ಮಾಡುವವನು ಅವನೇ. ಆದ್ರೆ ಅವನು ಪುಣ್ಯಗಂಧ, ಪುಣ್ಯನಾಮಕನಾಗಿ ಸೇರಿಕೊಂಡಿದ್ದಾನೆ. ತೇಜಸ್ಸಿನಲ್ಲಿ ತೇಜಃ ಅನ್ನುವ ರೂಪದಿಂದ ಇದ್ದಾನೆ. ಭೂತಸ್ಥಃ ಜೀವನಪ್ರದಃ. ಪ್ರತಿಯೊಂದು ಜೀವಜಾತಗಳಲ್ಲೂ ಇದ್ದುಕೊಂಡು ಬೆಂಕಿಯಾಗಿ ವೈಶ್ವಾನರನಾಗಿ ಜೀವನವನ್ನ ಕೊಡ್ತಾನೆ. ತಪಸ್ವಿಗಳಲ್ಲಿ ನೆಲೆಸಿ ತಾನು ತಪನಾಗಿ ಮುಂದೆ ಬೆಳೆಯಬೇಕಾದ ಸಂತತಿಗಳಿಗೆ ತಾನು ಬೀಜವಾಗಿ, ಅಂದ್ರೆ ಮನುಷ್ಯನ ಶರೀರದಲ್ಲಿ ರೇತಸ್ಸಿನ ಭಾಗವಾಗಿ ಮುಂದೆ ಅದು ಸೃಷ್ಟಿಗೆ ಕಾರಣವಾಗುವಂತೆ ಅದರ ಶುಕ್ಲ ಶೋಣಿತಗಳ ಶಕ್ತಿಯಾಗಿ ಅಭಿವ್ಯಂಜನಗೊಳಿಸುವುದಕ್ಕೋಸ್ಕರ ನಿಂತಿರ್ತಾನೆ. ಸಕಲ ಪ್ರಾಣಿ ಪಕ್ಷಿಗಳಲ್ಲೂ ಗಿಡಮರಗಳಲ್ಲೂ ಅಭಿವ್ಯಕ್ತಿಗೆ ಬೇಕಿರುವ ವ್ಯಂಜಕ ಶಕ್ತಿಯಾಗಿ ಬೀಜ ರೂಪನಾಗಿ ನಿಂತಿದ್ದಾನೆ. ಅವನೇ ಚೆನ್ನಾಗಿ ತಿಳಿಯುವವನಾದ್ರಿಂದಾಗಿ, ತಿಳಿದವನಾದ್ರಿಂದಾಗಿ ಬುದ್ಧಿನಾಮ ಅಂತ ಅವನನ್ನ ಬುದ್ಧಿ ಅಂತ ನಾಮದಿಂದ ಕರೀತಾರೆ. ಅವನು ಬುದ್ಧಿಮತ್ಸು ವ್ಯವಸ್ಥಿತ, ಬುದ್ಧಿಮಂತರಲ್ಲಿ ತುಂಬಿಕೊಂಡಿದ್ದಾನೆ ಅನ್ನುವ ಇಷ್ಟು ಅಂಶಗಳನ್ನ ನಾವು ತಾತ್ಪರ್ಯದಲ್ಲಿ ನೋಡಿದ್ವಿ. ಇನ್ನು ವಾಪಸ್ ಮತ್ತೆ ಭಾಷ್ಯಕ್ಕೆ ಬಂದ್ರೆ, ರಸೋಹಮಿತಿ ವಿಜ್ಞಾನಂ ಮೇಲ್ ಬರಬೇಕು. ರಸಃ ಅಹಂ ಇತಿ, ನಾನೇ ರಸವಾಗಿ ಇದ್ದೇನೆ. ಅಲ್ಲೇ ಅಬಾಧಯೋಪಿ ತತ ಏವ, ಅಪ್ ಆದಯ, ನೀರು ಕೂಡ ಅವನಿಂದಲೇನೆ. ನೀರಿನಲ್ಲಿರುವ ರಸವೆಂಬ ಗುಣವೂ ಅವನೇ. ನೀರು ಅನ್ನೋದರ ಜ್ಞಾನ ಅದು ಸಾಮಾನ್ಯ ಜ್ಞಾನ. ನೀರಿನಲ್ಲಿ ರಸವಂತಿಕೆ ಇದೆ ಅನ್ನೋದು ವಿಜ್ಞಾನ. ಹಾಗೆ ಎಲ್ಲದಕ್ಕೂ ಅನ್ವಯ ಮಾಡಿಕೊಳ್ಬೇಕು. ಮುಂದೆ ವಸ್ತುವಾಗಿ ಇದೆ ಅನ್ನೋದು ದೊಡ್ಡ ವಿಷಯ ಏನಲ್ಲ, ಅದು ಸಾಮಾನ್ಯ ಜ್ಞಾನ. ಜಗತ್ತಿನಲ್ಲಿ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇದೆ ಅಂತ. ಆದ್ರೆ ಆ ನೀರಿನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಅದರಿಂದಲೇನೆ ನಮಗೆ ವಸ್ತುವಿನ ರುಚಿ ಗೊತ್ತಾಗುವುದು. ನೀರಿಲ್ಲದೆ ಹೋದ್ರೆ ನಮ್ಗೆ ರುಚಿಯೇ ಗೊತ್ತಾಗ್ತಿರ್ಲಿಲ್ಲ ಅನ್ನೋದು ವಿಜ್ಞಾನ. ಆ ರಸ ಭಗವಂತನಾಗಿದ್ದಾನೆ ಅನ್ನೋದು ಇನ್ನೂ ದೊಡ್ಡ ವಿಜ್ಞಾನ. ನಾನು ಮೊದಲು ವಿಜ್ಞಾನ ಅಂತ ಹೇಳಿದ್ರೆ ಲೋಕದ ದೃಷ್ಟಿಯಿಂದ ಸ್ವಲ್ಪ ಆಳವಾದ ಜ್ಞಾನ ಅಂತ. ಆದ್ರೆ ವಿಶಿಷ್ಟವಾದ ಜ್ಞಾನ ಯಾವುದು ಅಂದ್ರೆ ರಸಃ ಅಹಂ. ಹಿಂದೆ ಹೇಳಿದ್ದಲ್ವಾ, ಜ್ಞಾನ ವಿಜ್ಞಾನವನ್ನ ಸೇರಿಸಿ ನಾನು ನಿನಗೆ ಬೋಧಿಸ್ತೇನೆ ಅಂತ. ಅದಕ್ಕೆ ಇಲ್ಲಿ ವಿಜ್ಞಾನ ಅಂದ್ರೆ ಯಾವುದು? ಅಬಾಧಯೋಪಿ, ನೀರು ಕೂಡ ಭಗವಂತನೇ. ಆಪಹ ಅನ್ನುವ ಶಬ್ದದಿಂದ ಅವನನ್ನೇ ಪರಿಚಯಿಸ್ತಾರೆ. ಅದು ಕೂಡ ಅವನದ್ದೇ ಹೆಸರು ಅನ್ನೋದು ಕೂಡ ವಿಜ್ಞಾನವೇ. ಅಬಾಧಯೋಪಿ ತತ ಏವ, ಅವನಿಂದಲೇನೆ. ತತಃ ಅಂದ್ರೆ ತಸ್ಮಾತ್ ಪರಮಾತ್ಮನಃ ಸಕಾಶಾತ್.
ಅಪ್ ಆದಯ, ನೀರು ಮೊದಲಾದ ಅನೇಕ ದ್ರವ್ಯಗಳು ಅವನಿಂದಲೇನೆ. ಅಬಾದಯ ಅಂದ್ರೆ ಕೇವಲ ನೀರಿನ ಆ ಅಂದ್ರೆ ನೀರು ಅನ್ನುವ ಪದಾರ್ಥವನ್ನ ಕುರಿತು ಮಾತ್ರ ಹೇಳ್ತಾ ಇಲ್ಲ. ನೀರು ಅಂತಂದಾಗ ನದಿ, ನದ, ಸಮುದ್ರ ಎಲ್ಲ, ಈ ಎಲ್ಲವೂ ಕೂಡ ಲೋಕದಲ್ಲಿ ಯೋಚನೆ ಮಾಡಿದ್ರೆ ಎಂತ ಅದ್ಭುತ ಅಲ್ವಾ. ನೀರು ಅಂತ ಒಂದು ಸೃಷ್ಟಿಯನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ ಪ್ರಯತ್ನ ಮಾಡಿದ್ರೆ ಅದು ಸೃಷ್ಟಿಯಾದ ರೀತಿಯೇ ಅದ್ಭುತ, ಅದರ ಅಸ್ತಿತ್ವವೇ ಅದ್ಭುತ. ಅದು ಮಣ್ಣಿನ ಹಾಗಲ್ಲ, ಅದು ಅದು ಗಾಳಿಯ ಹಾಗಲ್ಲ, ಅದು ಬೆಂಕಿಯ ಹಾಗಲ್ಲ, ಅದು ಆಕಾಶದ ಹಾಗಿಲ್ಲ, ಎಲ್ಲದಕ್ಕಿಂತ ಡಿಫರೆಂಟ್ ಆಗಿದೆ. ಬೆಂಕಿ ನೋಡಿದ್ರೆ ಅದು ಹಾಗೇನೆ, ಅದು ಹಾಗೆ ನೀರಿಗಿಂತ ಭಿನ್ನವಾಗಿ ಬೇರೆದೇ ಆದ ಒಂದು ಅಸ್ತಿತ್ವ. ಪ್ರತಿ ಕ್ಷಣವೂ ಅದರಲ್ಲೊಂದು ಜ್ವಾಲೆ ಹರಿತಾ ಇರುತ್ತೆ, ಕೆಳಗಿನ ಇಂಧನವನ್ನು ಉರಿತಾ ಇರುತ್ತೆ, ಉರಿಸ್ಕೊಳ್ತಾ ಇರುತ್ತೆ. ಆದ್ರೆ ಆ ಫ್ಲೇಮ್ಗಳ ಮಧ್ಯದಲ್ಲಿ ಒಂದಾದ್ಮೇಲೆ ಒಂದು ಹುಟ್ಟುವ ಕ್ರಮ, ನೀರಿನಲ್ಲಿ ಹರಿಯುವಾಗ ಒಂದಾದ್ಮೇಲೆ ಒಂದು ಕಣ ಜೋಡಿಸಿಕೊಂಡ ಕ್ರಮ, ಮಣ್ಣಿನಲ್ಲಿ ಒಂದರ ಜೊತೆಗೆ ಇನ್ನೊಂದು ಸೇರಿಕೊಂಡಿರುವ ವೈಭವ ನಮ್ಗೆ ಅರ್ಥನೇ ಆಗುದಿಲ್ಲ. ಆದ್ರಿಂದಾಗಿ ಅಬಾಧಯ ಅಪಿ ತಥೈವ ತಥಾಪಿ ರಸಾದಿ ಸ್ವಭಾವಾನಾಂ ಸಾರಾಣಾಂಚ ಸ್ವಭಾವತ್ವೇ ಸಾರತ್ವೇ ಚ ವಿಶೇಷತೋಪಿ ಸ ಏವ ನಿಯಾಮಕಃ. ಹಾಗಿದ್ರೂ ಕೂಡ ಅಂದ್ರೆ ಅವನೇ ಅಪವಾಚ್ಯನಾಗಿ ರಸವಾಚ್ಯನಾಗಿ ಇದ್ದಾನೆ ಮತ್ತು ಅವನಿಂದಲೇ ಅದು ಜಗತ್ತಿನಲ್ಲಿ ಪ್ರಕಟಗೊಳ್ಳುತ್ತೆ. ರಸಾದಿ ಸ್ವಭಾವಾನ ಸಾರಾಣಾಂಚ ಸ್ವಭಾವತ್ವೇ, ನೀರು ಅಗಲಕ್ಕೆ ವ್ಯಾಪಿಸಿಕೊಳ್ಳುತ್ತೆ ಅನ್ನೋದೊಂದು ಸ್ವಭಾವ. ನೀರಿಗೆ ತಂಪು ಅನ್ನುವ ಗುಣ ಇದೆ, ಅದು ಅದರ ಸ್ವಭಾವ. ಇನ್ನೇನೇನಿದೆ, ರಸ ಅನ್ನೋದು ಒಂದೇ ಸ್ವಭಾವ ಅಲ್ಲ. ನೀರಿಗೆ ಮಧುರ, ಬೇರೆ ಬೇರೆ ಅಂಶಗಳಿಂದ ನೀರಿನ ವೈಶಿಷ್ಟ್ಯವನ್ನು ಹೇಳಿದ್ದಿದೆ. ಅದು ಸ್ನಿಗ್ಧ, ಒಂದನ್ನೊಂದು ಅಂಟಿಸತ್ತೆ. ಮಣ್ಣು ಅಂಟಿಕೊಳ್ಳುವ ಗುಣ ಇಲ್ಲ ಅದಕ್ಕೆ, ನೀರಿದ್ರೆ ಮಾತ್ರ ಮಣ್ಣು ಅಂಟಿಕೊಳ್ಳುತ್ತೆ, ಇಲ್ಲಾಂದ್ರೆ ಮಣ್ಣು ಧೂಳಿಗೆ ಹಾರಿ ಹೋಗ್ಬಿಡುತ್ತೆ, ಗಾಳಿಗೆ ಧೂಳಿನಂತೆ ಹಾರಿ ಹೋಗುತ್ತೆ. ಆದ್ರೆ ರಸಾದಿ ಸ್ವಭಾವಗಳು ಏನೇನು ನೀರಿನ ವೈಶಿಷ್ಟ್ಯಗಳನ್ನು ಹೇಳ್ತೀವೋ, ಇನ್ನು ಸಾರ, ಅದರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅನ್ನುವ ಹಾಗೇನೆ ಅದರ ತೃಷಾ ಪರಿಹಾರಕವಾದ ಗುಣ, ಅದು ಸ್ವಭಾವವೂ ಹೌದು, ಅದರ ಸಾರವೂ ಹೌದು. ಸಾರಾಣಾಂಚ ಸ್ವಭಾವತ್ವೇ ಸಾರತ್ವೇ ಚ, ಅದರ ಎಸೆನ್ಸು ಮತ್ತು ಅದರ ಅನೇಕ ಗುಣಗಳು. ವಿಶೇಷತೋಪಿ ಸ ಏವ ನಿಯಾಮಕಃ, ಭಗವಂತನೇ ನೀರಿನಲ್ಲಿರುವ ಇನ್ನಷ್ಟು ಗುಣಗಳ ಏನೇನು ಪ್ರಭಾವಗಳು, ಪ್ರಯೋಜನಗಳು ಸಮಾಜಕ್ಕೆ ಅಥವಾ ಜೀವಜಾತಕ್ಕೆ ಸಿಗುತ್ತೆ, ಅದಕ್ಕೆಲ್ಲದಕ್ಕೂ ನಿಯಾಮಕ ಭಗವಂತನೇ. ನತು ಅಬಾಧ ನಿಯಮ ಅನುಬದ್ಧ ರಸಾದಿ ತತ್ಸಾರತ್ವೇ ತತ್ಸಾರತ್ವಾದ್ ಸಾರತ್ವಾದಿಶ್ಚೇತಿ ದರ್ಶಯತಿ ಅಪ್ಸುರಸ ಇತ್ಯಾದಿ ವಿಶೇಷ ಶಬ್ದೈಃ. ಅಪ ಮೊದಲಾದ ಪದಾರ್ಥಗಳಿಗೆ ನಿಯಾಮಕನಾಗಿದ್ದಾನೆ ಅನ್ನುವ ಕಾರಣದಿಂದ ಹೀಗೆ ಏನ್ ಹೇಳಲಿಕ್ಕೆ ಹೊರಟ ಅಂದ್ರೆ, ನೀರಿನಲ್ಲೊಂದು ಚಟುವಟಿಕೆ ಇದೆ, ಆ ಚಟುವಟಿಕೆಯ ನಿಯಮಕ್ಕೆ ಭಗವಂತ ಅನುಬದ್ಧನಾಗಿ ಆ ಹೆಸರಿನಿಂದ ಕರೆಯಲ್ಪಡುವುದಿಲ್ಲ. ಈಗ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಎಂದಾಗ ಕಂಪನಿಯ ಅನೇಕ ರೂಲ್ಸ್ ಗಳನ್ನು ಅವನು ಫಾಲೋ ಮಾಡುವುದ ಆಗಿದ್ರೆ ಮಾತ್ರ ಅವನನ್ನ ಅಲ್ಲಿಯ ಎಂಪ್ಲಾಯಿ ಅಂತ ಕರಿತೇವೆ. ಅಲ್ಲಿಯ ನಿಯಮಗಳಿಗೆ ಬದ್ಧನಲ್ಲದೆ ಇದ್ರೆ
ಅವನನ್ನ ಅಲ್ಲಿ ಆ ಬ್ಯಾಜ್ ತೆಗೆದು ಬಿಡ್ತಾರೆ ಅವನನ್ನ. ಇನ್ನು ಈ ಬ್ಯಾಜ್ ನೀನ್ ಇಲ್ಲಿ ರೂಲ್ ಫಾಲೋ ಮಾಡುದಿಲ್ಲ ಅಂತ. ಹಾಗೆ ಅಪಶಬ್ದದಿಂದ ಅಥವಾ ಇನ್ನೇನೇನು ಗುಣಶಬ್ದದಿಂದ ಭಗವಂತನನ್ನ ಬದ್ಧ ಅನ್ನೋ ದೃಷ್ಟಿಯಿಂದ ಆ ಶಬ್ದದಿಂದ ಅವನನ್ನ ಪರಿಚಯಿಸುವುದಲ್ಲ. ಅದರ ನಿಯಾಮಕ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅದರ ಅಸ್ತಿತ್ವಕ್ಕೇನೆ ಮೂಲ ಪ್ರಚೋದಕ ಶಕ್ತಿಯಾಗಿ ಭಗವಂತ ಇದ್ದಾನೆ. ಅಪ್ಸು ರಸಃ ಅನ್ನುವುದು ಅದು ಅವನ ಪ್ರಕಟಗೊಳಿಸುವ ಶಕ್ತಿ, ಆದ್ರಿಂದಾಗಿ ಅವನಿಗೆ ಆ ಹೆಸರು ಬಂದದ್ದು. ಭೋಗಶ್ಚ ವಿಶೇಷತಃ ರಸಾದೇಹೆ ಇತಿ. ಭೋಗ ನಮಗೆ ಸುಖ ಆಗುವುದು ನೀರಿನಲ್ಲಿ ರಸದ ಗುಣದಿಂದಲೇನೆ. ಆ ರಸ ಈಗ ಲೋಕದ ಮನುಷ್ಯರ ಬಾಯಿಯ ಸಾಮರ್ಥ್ಯದಿಂದಾಗಿ ಅದು ಗುರುತು ಆಗತ್ತೆ. ಗುರುತಾಗತ್ತೆ ಅಂದ್ರೆ ಅದು ಲೋಕದ ವಸ್ತುವಿನಿಂದ ಉಂಟಾದದ್ದಾದ್ಮೇಲೆ ಅವನು ಕೂಡ ತೀರ ಲೌಕಿಕನಂತೆ ಆ ವಸ್ತು ಹೇಗೆ ನಿರೂಪಣೆಗೊಳ್ಳುತ್ತೋ ಹಾಗೆ ಅವನು ಕೂಡ ಇದ್ದಾನೆ ಅಂದ್ರೆ ಅವನು ಪ್ರಕಟಗೊಳಿಸುವ ಕೆಲಸ ಮಾಡ್ತಾನೆ ಹೊರತು ಆ ರಸದ ಅಭಿವ್ಯಕ್ತಿಗೆ ಕಾರಣ ಹೊರತು ರಸವೇ ಅವನಲ್ಲ. ಉಪಾಸನಾರ್ಥಂಚ ಇಲ್ಲಿ ರಸ ಅವನು ಅಂತ ಹೇಳಿದ್ದು ಅವನ ಬಗೆಗೆ ನಾವು ಸರಿಯಾಗಿ ರಸವಾಚ್ಯನಾಗಿ ಇದ್ದಾನೆ ಅಂತ ಹೇಳುದು ಹೊರತು ರಸನೇ ಆಗಿದ್ದಾನೆ ಅಂತ ಹೇಳಿದ್ದಲ್ಲ. ಇಷ್ಟು ನಮಗೆ ಮುಖ್ಯವಾಗಿ ಅರ್ಥ ಆಗ್ಬೇಕಾದ ಸಂಗತಿ. ಅದರಲ್ಲಿ ಬದ್ಧ ಅಲ್ಲ ಅವನು. ಆ ಗುಣಗಳಿಂದ ಅವನಿಗೆ ಆ ತರದ ಲಕ್ಷಣಗಳನ್ನ ಹೇಳಿ ಅವನೇ ಆ ವಸ್ತು ಅದರ ಐಕಭಾವವನ್ನ ಹೇಳಿದ್ದಲ್ಲ. ರಸಾದೀನಾಂ ರಸಾದಿತ್ವೇ ಸ್ವಭಾವತ್ವೇ ತಥೈವಚ. ರಸಗಳ ರಸಾದಿತ್ವೇ, ರಸಾದೀನಾಂ ರಸಾದಿತ್ವೇ ಸ್ವಭಾವತ್ವೇ. ರಸಾದೀನಾಂ ರಸಾದಿತ್ವೇ ಅಂದ್ರೆ ರಸಾದಿ ಗುಣಗಳ ಸಾರಭೂತವಾದ ಗುಣಗಳಿಗೆ, ಸ್ವಭಾವಗಳಿಗೆ ಸಾರತ್ವೇ ಸರ್ವಧರ್ಮೇಶು ವಿಶೇಷೇಣಾಪಿ ಕಾರಣಂ. ಸರ್ವಧರ್ಮೇಶು ಇನ್ನೇನೇನು ಧರ್ಮಗಳನ್ನ ಹೇಳ್ತಿರೋ ಅದೆಲ್ಲದಕ್ಕೂ ಭಗವಂತನೇ ಮುಖ್ಯವಾಗಿ ಕಾರಣ. ಸಾರತ್ವಕ್ಕಾಗ್ಲಿ, ಸ್ವಭಾವ ಪ್ರಕಟಗೊಳ್ಳುವುದಕ್ಕಾಗ್ಲಿ. ಸಾರಭೋಕ್ತಾಚ ಸರ್ವತ್ರ ಯಥೋತೋ ಜಗದೀಶ್ವರ. ಎಲ್ಲಿ ಸಾರಭೂತವಾದ ಗುಣಗಳನ್ನು ಹೇಳಿದ್ದಾರೋ ಅದರ ಪ್ರಧಾನವಾದ ಭೋಕ್ತೃ ಭಗವಂತ, ಸರ್ವಧರ್ಮ ನಿಯಂತೃ ಭಗವಂತ. ಯತಃ ಯಾವ ಕಾರಣಕ್ಕಾಗಿ ಅವನು ಸಾರಭೋಕ್ತನೋ ಆ ಕಾರಣಕ್ಕಾಗಿ ಅವನು ಜಗತ್ತಿಗೆ ಒಡೆಯನಾಗಿದ್ದಾನೆ. ಸಾರವನ್ನ ಗ್ರಹಿಸ್ಲಿಕ್ಕೆ ಅವನಿಗೆ ಬರ್ಲಿಲ್ಲ ಅಂದ್ರೆ ನಮಗೆ ಆ ಸಾರವನ್ನ ಗ್ರಹಿಸ್ಲಿಕ್ಕೆ ಹೇಗ್ ಗೊತ್ತಾಗುತ್ತೆ? ನಮಗೆ ಸಾರ ಅರ್ಥ ಆಗ್ಬೇಕು ಅಂದ್ರೆ ಅವನು ಸಾರವನ್ನ ನಮಗೆ ಉಪಯೋಗಿಸ್ಲಿಕ್ಕಾಗುವಂತೆ ಅದನ್ನ ತೆಗೆದುಕೊಡುವ ಶಕ್ತಿ ಇರುವನಾಗ್ಬೇಕು. ಅವನೇ ಸಾರ ಅಂದ್ರೆ ಏನು ಅಂತ ನಮ್ಮ ಹತ್ರ ಕೇಳುವ ಹಾಗಾದ್ರೆ, ಅಥವಾ ಅದು ಎಲ್ಲಿದೆ ಅಂತ ಯಾರೋ ಒಬ್ಬನಿಗೆ ತೋರಿಸಿಕೊಟ್ಟ ಮೇಲೇನೆ ಅವನು ಆ ಗುಣವಂತಿಕೆಯಿಂದ ಪ್ರಕಟಗೊಳ್ತಾನೆ ಅಂದ್ರೆ ಏನು ಉಪಯೋಗ ಇಲ್ಲ. ಅದರಲ್ಲಿ ಸಾರಭೂತವಾದ ಸಂಗತಿಯನ್ನ ಅರಿತವನು ಅವನೇ ಅನ್ನುವ ಕಾರಣಕ್ಕಾಗಿ ಅವನನ್ನ ಜಗದೀಶ್ವರ ಅಂತ ಕರೀತಾರೆ. ಹಾಗಾಗಿ ಜಗದೀಶ್ವರನಾಗುವುದಕ್ಕೆ ಸಾರಭೋಕ್ತೃತ್ವ ಅನ್ನೋದು ಒಂದು ವಿಶೇಷವಾದ ಲಕ್ಷಣ. ಸಾರಭೋಕ್ತೃ ಅಲ್ಲದೆ ಇದ್ರೆ ಅವನು ಜಗತ್ತಿಗೆ ಒಡೆಯನೇ ಅಲ್ಲ. ರಸಾದಿ ಮಾನಿನಾಂ ದೇಹೇ ಸಸರ್ವತ್ರ ವ್ಯವಸ್ಥಿತ. ರಸಾದಿ ಮಾನಿಗಳು ಅಂದ್ರೆ ವರುಣ, ಬುಧ ಇವರೆಲ್ಲ ಯಾರಿದ್ದಾರೆ, ಅಥವಾ ನೀರಿನ ದೇವತೆಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಅವರ ದೇಹದಲ್ಲೂ ಕೂಡ ಸಹ ಸರ್ವತ್ರ ವ್ಯವಸ್ಥಿತ. ಈಗ ನಿಯಾಮಕತ್ವ ಅಂತ ಬಂದಾಗ ಅವರಿಗೆ ನಿಯಾಮಕತ್ವ ಹೋಗುದು ಅಂತ ಒಂದು ಸಾಧ್ಯತೆಗಳಿವೆ. ಅದಕ್ಕೆ ಹಿಂದೆ ಹೇಳಿದು ಅವನು ನಿಯಮಬದ್ಧ ಅಲ್ಲ, ಇದನ್ನು ನೋಡ್ಕೊಳ್ಳದೆ ಅಂದ್ರೆ ದೇವ್ರು ಯಾವುದಕ್ಕೂ ಅಭಿಮಾನಿ ಅಲ್ಲ. ನಿಯಾಮಕ ಬೇರೆ, ಅಭಿಮಾನಿ ಬೇರೆ. ಅಭಿಮಾನಿ ಅನ್ನೋದು ಅವನಿಗೆ ಒಂದು ದಿವಸ ಆ ಅಧಿಕಾರ ಸಿಗುವುದು, ಅಲ್ಲಿಂದ ಮುಂದೆ ಅವನದನ್ನ ನೋಡ್ಕೊಂಡು ಬರ್ತಾನೆ. ಆದ್ರೆ ಭಗವಂತ ಅದನ್ನ ನಿಯಮಿಸುವ ಶಕ್ತಿ ಆದ್ರಿಂದಾಗಿ ಅವನನ್ನ ಅದಕ್ಕಿಂತ ಬೇರೆಯಾಗಿಯೇ ಪರಿಗಣಿಸ್ತಾರೆ.
ರಸಾದಿಮಾನಿನಾಂ ದೇಹೆ, ಯಾರು ರಸದ ಅಭಿಮಾನಿ ದೇವತೆಗಳು ಅಂತಿದ್ದಾರೋ ವರುಣಾದಿ ನದ್ಯಭಿಮಾನಿಗಳು, ಅವರ ದೇಹದಲ್ಲೂ ಭಗವಂತನೇ ವ್ಯವಸ್ಥಿತ. ಯಾಕೆಂದ್ರೆ ಅವರು ಪ್ರತ್ಯೇಕವಾಗಿ ತಮ್ಮ ಅಸ್ತಿತ್ವವನ್ನ ಕಂಡುಕೊಳ್ತಾರೆ. ಆ ವರುಣ ಸಮುದ್ರ ರಾಜನಾಗಿ ರಾಮನಿಂದ ಸೇತುವೆ ಕಟ್ಟುವುದಕ್ಕಾಗಿ ನಂಗೆ ಹೋಗ್ಬೇಕು ಅಂತ ಅನ್ನೋ ಬೇಡಿಕೆಗೆ ಒಳಗಾದ. ಆದ್ರೆ ಬರ್ಲಿಲ್ಲ. ಕೂಡ್ಲೆ 3 ದಿವಸ ಹಾಗೆ ಮಲಗಿದ್ದ ರಾಮ. ಆಗ ಅಭಿಮಾನಿ ದೇವತೆಗಳ ಜೊತೆಗೆ ಅವನು ಬಾಣ ಹೂಡಿ ಇನ್ನೇನು ಸುಟ್ಟು ಬಿಡ್ತೇನೆ ಅಂತಂದಾಗ ವರುಣ ಉಡುಗೊರೆಗಳನ್ನು ಹೊತ್ತುಕೊಂಡು ಬಂದಾಗ ಅವನು ಒಬ್ನೇ ಬರಲಿಲ್ಲ. ಸಮಸ್ತ ಗಂಗಾದಿ ತೀರ್ಥ ದೇವತೆಗಳೆಲ್ಲರೂ ಕೂಡ ಪ್ರತ್ಯೇಕವಾಗಿ ತಮ್ಮ ತಮ್ಮ ನೀರಿನ ಅಭಿಮಾನಿ ದೇವತೆಗಳಾಗಿ ಕಾಣಿಸಿಕೊಂಡ್ರು ಅಂತ ಅಲ್ಲಿದೆ. ಆ ಕಥೆ ಬರುವಾಗ ಅಲ್ಲಿ ನಿರೂಪಣೆ ಬರುತ್ತೆ. ಬಹಳ ಜನ ಹೇಳುವುದೇನು, ಅದು ಸಮುದ್ರಕ್ಕೆ ಸೇರಿದ್ಮೇಲೆ ಎಲ್ಲ ನೀರು ಒಂದೇ ಆಯ್ತು, ಯಾವ್ದು ನದಿಯ ನೀರು ಯಾವುದು ಅಂತ ಅವ್ರಿಗೆ ಗೊತ್ತಾಗುದಿಲ್ಲ. ಅವರಲ್ಲಿ ಇದ್ದಾರೆ ಅಂದ್ರೆ ಅವರ ನೀರಿನ ಅಧಿಕಾರ ಇದ್ರೆ ಮಾತ್ರ ಅವ್ರು ಅಲ್ಲಿ ಇರುವುದಕ್ಕೆ ಅರ್ಥ ಇದೆ. ಪ್ರತ್ಯೇಕವಾಗಿ ಅಲ್ಲೂ ಕಾಣಿಸಿಕೊಳ್ತಾರೆ ಅಂತ ಅನ್ನೋದು. ಅವರಲ್ಲೂ ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳುವುದು ಅಂತಂದ್ರೆ ಅದು ಅವರ ಸಾಮರ್ಥ್ಯ ಅಂತ ಅರ್ಥ. ತಮ್ಮ ನೀರನ್ನ ತಾವು ಹಿಡಿದಿಡಬಲ್ಲವು. ಇಲ್ಲಾಂದ್ರೆ ಅವರ ನಿಯಾಮಕ ಅಂತ ಯಾಕೆ ಹೇಳ್ಬೇಕು? ತಮ್ಮ ನೀರಿನ ಪ್ರಯೋಜನವನ್ನ ಸಮಾಜಕ್ಕೆ ಹೇಗೆ ಕೊಡಬೇಕು ಅನ್ನೋದನ್ನ ತಿಳಿದು ಎಲ್ಲಿ ತನ್ನ ನೀರಿನ ಕಣಗಳಿವೆ ಅಂತ ಗೊತ್ತಿದ್ದವರು ಆದ್ರೆ ಅದಕ್ಕೆ ನಿಯಾಮಕರು. ಆ ಸಮುದ್ರದೊಳಗೋದು ಒಂದೇ ಆದ್ರೆ ಅವ್ರಿಗೆ ಗೊತ್ತಾಗುದು ಹೇಗೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಅವ್ರಿಗೆ ಅಲ್ಲೂ ಕೂಡ ಈ ಮೋಡದಲ್ಲಿ ಹೋದಾಗ ಇದು ಇಂಥ ಜಾಗಕ್ಕೆ ಹೋಗಿ ಇಂಥ ನದಿಯ ಭಾಗವಾಗಿ ಮತ್ತೆ ಮರಳಿ ಸೂರ್ಯನಿಂದ ಮೇಘವಾಗಿ ಸಿಗುತ್ತೆ ಅನ್ನುವುದು ನಿಯಾಮಕ ದೇವತೆಗಳಿಗೆ ಗೊತ್ತಿರುವುದರಿಂದ ಅವರ ದೇಹದಲ್ಲೂ ಭಗವಂತನೇ ಇದ್ದು ಆಯಾ ನೀರಿನ ವಿಶೇಷತೆಗಳಿಗೆ ಗಂಗಾ ಸ್ನಾನ, ತುಂಗ, ಪಾನ ಅಂತನ್ನುವ ಗುಣಗಳೆಲ್ಲ ಪ್ರಕಟಗೊಳ್ಳುವುದಕ್ಕೆ ಕಾರಣವಾಗಿ ಭಗವಂತನೇ ಅವರಲ್ಲೂ ನೆಲೆಸಿದ್ದಾನೆ. ಅಬಾಧಯ ಪಾರ್ಷದಾಧ್ಯೇಯ ಸಜ್ಞಾನಿನಾಂ ಹರಿ. ಅಪ್ ಮೊದಲಾದ ಈ ಎಲ್ಲ ದೇವತೆಗಳು ಭಗವಂತನಿಗೆ ಪಾರ್ಷದಾಹ ಸಹಾಯಕ ವರ್ಗದವರಾಗಿರ್ತಾರೆ. ಅವರ ಬೇಡಿಕೆಯಂತೆ ಅವರಿಗೆ ಅವಕಾಶ ಕೊಡ್ತಾ ಹೋಗ್ತಾನೆ. ಧ್ಯೇಯ ಭಗವಂತನಿಗೆ ಇವರೆಲ್ಲ ಸಂಬಂಧಿಗಳಾಗಿ ಒಡೆಯನಾಗಿ ಧ್ಯಾನಕ್ಕೆ ನಮಗೆ ಸಿಗಬೇಕು. ಯಾಕೆ ಇಷ್ಟು ವಿಷಯ ಹೇಳ್ತಾ ಇದ್ದಾರೆ ಅಂದ್ರೆ ಈ ಎಲ್ಲ ನದ್ಯಾಭಿಮಾನಿ ದೇವತೆಗಳು ಕೂಡ ಪರಮಾತ್ಮನ ಸೇವಕರು, ಅವನ ಸಹಭಾಗಿಗಳು ಅಂತ ತಿಳ್ಕೊಂಡು ನಾವು ಭಗವಂತನನ್ನ ಧ್ಯಾನ ಮಾಡಬೇಕು. ಆಗ ನಮ್ಮ ಜೀವನದಲ್ಲಿ ಜೀವನ ಅಂದ್ರೆ ನೀರು, ನಮ್ಮ ಜೀವನದಲ್ಲಿ ಜೀವನ ಅನ್ನೋದು ಚೆನ್ನಾಗಿ ನವನವೀನವಾಗಿ ಸಿಗುವುದು ಸಾಧ್ಯ. ರಸಾದಿ ಸಂಪತ್ಯಾನ್ಯೇಷಾಂ ವಾಸುದೇವೋ ಜಗತ್ಪತಿ. ರಸಾದಿ ಸಂಪತ್ಯ ಅನ್ಯೇಷಾಂ ವಾಸುದೇವೋ ಜಗತ್ಪತಿ. ರಸಾದಿ ಸಂಪತ್ತುಗಳು ಏನಿದೆ ಅದರಿಂದಲೂ ಕೂಡ ಇನ್ನು ಅನೇಕ ಗುಣಗಳಿಂದ ವಾಸುದೇವನು ಜಗತ್ಪತಿ ಇತಿ. ವಾಸುದೇವನು ಜಗತ್ತಿಗೆ ಒಡೆಯ ಅನ್ನೋದು ಗೊತ್ತಾಗುತ್ತೆ. ಇನ್ನು ಅನೇಕ ಜ್ಞಾನಿಗಳು ಭಗವಂತನಲ್ಲಿ ರಸಾದಿ ಸಂಪತ್ತಿಗಳು ಗುಣಗಳಾಗಿ ತುಂಬಿಕೊಂಡಿವೆ ಅಂತ ಭಾವಿಸ್ತಾರೆ. ವಾಸುದೇವೋ ಜಗತ್ಪತಿ, ವಾಸುದೇವನೇ ಜಗತ್ತಿಗೊಡೆಯನಾಗಿದ್ದಾನೆ. ಸ್ವಭಾವೋ ಜೀವ ಏವಚ, ಸ್ವಸ್ವಭಾವತ್ವೇ ನಿಯತಸ್ತೇನೈವ ಕಿಮುತ ಅಪರಂ. ಸ್ವಭಾವಃ ಜೀವ ಏವಚ, ಸ್ವಭಾವೋ ಜೀವ ಏವಚ ಯದನುಗ್ರಹತಃ ಸಂತಿ ನ ಸಂದೇದುಪೇಕ್ಷೆಯ. ಜೀವದ ಸ್ವಭಾವವೂ ಕೂಡ, ಜೀವದ ಅಸ್ತಿತ್ವವೂ ಕೂಡ ಅವನ ನಿಯಂತ್ರಣದಲ್ಲೇ ಇದೆ. ಸರ್ವ ಸ್ವಭಾವೋ ನಿಯತಃ ತೇನೈವ ಕಿಮುತ ಅಪರಂ. ಎಲ್ಲ ಜೀವಜಾತಗಳ ಸ್ವಭಾವವು ಕೂಡ ಅವನಿಂದಲೇ ನಿಯಮ್ಯ, ಅವನೇ ನಿಯಮಿಸುವವನು. ತೇನೈವ ಕಿಮುತ ಅಪರಂ,
ಇನ್ನು ಉಳಿದಂತೆ ಏನ್ ಹೇಳಿ, ಎಲ್ಲದರ ಬಗ್ಗೆಯೂ ಸಾಮರ್ಥ್ಯ ಸರ್ವಸ್ವಭಾವನೀಯ ತತ್ವ ಅನ್ನೋದು ಇಲ್ಲೇ ಕಾಣಿಸುವಂಥದ್ದು. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ನನ್ನನ್ನು ಹೊರತುಪಡಿಸಿ, ನ ತದಸ್ತಿ ನನ್ನನ್ನು ಹೊರತುಪಡಿಸಿ ಎಲ್ಲಾ ಜೀವಜಾತಗಳು ಕೂಡ ಭೂತಂ ಚರಾಚರಂ ಎಲ್ಲ ಕಡೆ ನಾನು ತುಂಬಿದ್ದೇನೆ ಅನ್ನೋದನ್ನೇ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿಷ ಶಿಶೂರ್ಯೋ ಇತ್ಯಾದಿ ಎಲ್ಲದರಲ್ಲಿ ನಾನಿದ್ದೇನೆ ಅಂತ ಹೇಳಿದ್ದೆ. ಏಕೆ ಅಂದ್ರೆ ಎಲ್ಲಾ ಜೀವಜಾತಗಳಲ್ಲೂ ಚರಾಚರ ಪ್ರಪಂಚದಲ್ಲೂ ಕಾಣುವ ಕಾಣದಂತಹ ಸಂಗತಿಗಳಲ್ಲೂ ನಾನೇ ತುಂಬಿಕೊಂಡಿದ್ದೇನೆ. ವಿನಾ ತದ್ವಿನ ನ ಸ್ಯಾತ್, ನನ್ನನ್ನು ಹೊರತುಪಡಿಸಿ ಏನೂ ಇಲ್ಲ ಜಗತ್ತಿನಲ್ಲಿ. ನ ತದಸ್ತಿ ವಿನಾ, ಅವನಿಲ್ಲದೆ ಜಗತ್ತಿನಲ್ಲಿ ಯಾವ ವಸ್ತುವಿಗೂ ಇರುವಿಕೆಗೆ ಅರ್ಥವೇ ಇಲ್ಲ. ಅವನಿದೆ, ಅದಿದೆ ಅಂದ್ರೆ ಅಲ್ಲಿ ಭಗವಂತ ಎಲ್ಲ ರೀತಿಯಿಂದಲೂ ತುಂಬಿಕೊಂಡಿದ್ದಾನೆ ಅಂತ ಅರ್ಥ. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ ಇತಿ ಚ. ಧರ್ಮಾವಿರುದ್ಧ ಕಾಮರಾಗ ವಿವರ್ಜಿತಂ ಇತ್ಯುಪಾಸನಾರ್ಥಂ. ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಧರ್ಮಾವಿರುದ್ಧ ಕಾಮಃ ಕಾಮರಾಗ ವಿವರ್ಜಿತಂ, ಇದೆಲ್ಲ ನಮಗೆ ಉಪಾಸನೆಗೋಸ್ಕರನೇ ಪರಮಾತ್ಮನ ಈ ಗುಣಗಳ ಪರಿಚಯವನ್ನು ಕೊಟ್ಟದ್ದು. ಅಂದ್ರೆ ಬಯಕೆಗಳು ಕೆಲವು ಬೇಕು. ಧರ್ಮ ಅವಿರುದ್ಧವಾದ ಕಾಮನೆಗಳು, ರಾಗ ವಿವರ್ಜಿತವಾದ ಕಾಮನೆಗಳು ಅಂದ್ರೆ ದ್ವೇಷ ಮೋಹ ಈ ಗುಣಗಳಿಗೆ ಕಾರಣವಲ್ಲದ ರೀತಿಯ ಸದ್ಬಯಕೆಗಳು ಉಪಾಸನೆಗೋಸ್ಕರ. ಅಲ್ಲಿ ಏನ್ ಹೇಳಿದ್ರು, ಧರ್ಮ ವಿರುದ್ಧ ಭೂತೋಸ್ಮಿ ಕಾಮೋಸ್ಮಿ ಭರತರ್ಷಭ, ನಾನೇ ಕಾಮನಾಗಿದ್ದೇನೆ ಅಂತ. ಅಂದ್ರೆ ಇತ್ಯಾದಿ ಉಪಾಸನಾರ್ಥಂ, ಈ ಎಲ್ಲ ವಿಶೇಷ ಗುಣಗಳಿಂದ ಭಗವಂತನನ್ನು ಉಪಾಸನೆ ಮಾಡ್ಲಿಕ್ಕೋಸ್ಕರ ಹಾಗೆ ಹೇಳಿದ್ದು. ಇದು ನಾನು ಹೇಳಿದ್ದಲ್ಲ, ಉಕ್ತಂಚ ಗೀತಾ ಕಲ್ಪೆ, ಗೀತೆಯನ್ನೇ ವಿವರಿಸುವಂತಹ ಗೀತೆ ವಿವರಣೆಗಳಿಗೆ ಹೆಚ್ಚು ತೆರೆದುಕೊಳ್ಳುವಂತಹ ಗ್ರಂಥ. ಧರ್ಮಾವಿರುದ್ಧ ಕಾಮೇ ಅಸೌ ಉಪಾಸ್ಯ ಕಾಮಮಿಚ್ಛತ ವಿಹೀನೇ ಕಾಮರಾಗಾದೇಹೆ ಬಲೇ ಚ ಬಲಮಿಚ್ಛತ. ಧರ್ಮಾವಿರುದ್ಧ ಕಾಮೇ ಅಸೌ, ಧರ್ಮ ಅವಿರುದ್ಧವ ಕಾಮದಲ್ಲಿ ಈತ ಉಪಾಸ್ಯ, ಬಯಕೆಗಳನ್ನ ಕಾಮಮಿಚ್ಛತ, ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಬಯಕೆ ಉಳ್ಳವನಾಗಿ ಭಗವಂತನನ್ನು ಧರ್ಮಾವಿರುದ್ಧ ಅಂತ ಚಿಂತಿಸಬೇಕು. ಇದು ಶಾಸ್ತ್ರದ ಅಡಿಪಾಯ. ವಿಹೀನೆ ಕಾಮರಾಗಾದಿ ದುರ್ಬಲೆ ಚ ಬಲಮಿಚ್ಛತ ಧ್ಯಾತಃ ತತ್ರ ತು ಅನಿಚ್ಛದ್ಭಿಃ ಜ್ಞಾನಮೇವ ದದಾತಿ ಸಹ. ಈ ರೀತಿ ಯಾರು ಕಾಮರಾಗಗಳಿಂದ ಹೊರತಾದವನು, ಕಾಮರಾಗಾದೇ ಹೀನೇ ಬಲೆ ಬಲಮಿಚ್ಛತ, ಕಾಮರಾಗಾದೇಹ ಬಲೇ ಚ ಬಲಮಿಚ್ಛತ ಕಾಮರಾಗ ವಿವರ್ಜಿತಂ. ಅಲ್ಲಿ ಎಲ್ಲ ರೀತಿಯಿಂದಲೂ ಭಗವಂತನನ್ನೇ ನೆನೆಯುವುದಕ್ಕೆ ಬೇಕಿರುವ ಮಾತುಗಳನ್ನು ಹೇಳ್ತಾ ಬರುವ ಸಾಲಿನಲ್ಲಿ ಇದು ಕೂಡ ಬಂದದ್ದು. ಹೀಗೆ ಅಂತ ಯಾರು ಧ್ಯಾನ ಮಾಡ್ತಾನೋ ಅನಿಚ್ಛದ್ವಿಹಿ, ಅವನು ಹಾಗೆ ಭಗವಂತನನ್ನು ಧರ್ಮಾವಿರುದ್ಧವಾದ ಕಾಮವಾಗಿ ಸಜ್ಜನರಲ್ಲಿ ನಾನು ತುಂಬಿಕೊಂಡಿದ್ದೇನೆ ಅಂತ ಯಾರು ಚಿಂತಿಸ್ತಾನೋ ಅಂಥವನಿಗೆ ನಾನು ಜ್ಞಾನವನ್ನೇ ಕೊಡುತ್ತೇನೆ, ಕಾಮರಾಗ ವಿವರ್ಜಿತವಾದ ಜ್ಞಾನ. ಅವನಿಗೆ ಅದರ ನೇರವಾಗಿ ನಾನೇನ್ ಕೇಳಬೇಕು, ಸಹ ಜ್ಞಾನಮೇವ ದದಾತಿ, ಜ್ಞಾನವನ್ನೇ ಕೊಡುತ್ತಾನೆ. ಯಾಕಂದ್ರೆ ಆ ಜ್ಞಾನ ಇದ್ದಾಗ ಮಾತ್ರ ಧರ್ಮ ವಿರುದ್ಧವಾದ ಕಾಮ ಇರ್ಲಿಕ್ಕೆ ಸಾಧ್ಯ. ಜ್ಞಾನ ಇಲ್ಲದೆ ಹೋದ್ರೆ ಅದು ಎಲ್ಲಾ ವರ್ಗಗಳನ್ನು ಕೂಡ ಎಲ್ಲಾ ಪಂಥಗಳನ್ನು ಕೂಡ ಧೂಳಿಪಟ ಮಾಡಿಬಿಡುತ್ತೆ.
ಹಾಗಾದ್ರೆ ಏನಾಯ್ತು? ಧ್ಯಾತಃ ತತ್ರ ತು ಅನಿಚ್ಛದ್ಭಿಃ ಜ್ಞಾನಮೇವ ದದಾತಿ ಸಹ ಇತ್ಯಾದಿ. ಧ್ಯಾನ ಮಾಡಿದವನಿಗೆ ಜ್ಞಾನವನ್ನೇ ಭಗವಂತ ಕೊಡ್ತಾನೆ. ಪುಣ್ಯೋಗಂಧ ಪೃಥಿವ್ಯಾಂಚ, ಅಲ್ಲಿ ಭೋಗಾಪೇಕ್ಷೆಯಿಂದ ದೇವರಿಗಿಂತ ಇನ್ಯಾರೋ ಒಬ್ಬನನ್ನು ಉಪಾಸನೆ ಮಾಡುವಂತಹ ದಡ್ಡತನ ಮೂರ್ಖನಿಗೆ ಬರ್ಬೋದಷ್ಟು ಹೊರತು ಭಗವಂತನ ಸರಿಯಾದ ಪ್ರಜ್ಞೆ ಇದ್ದವನಿಗೆ ಬರಲ್ಲ. ಅದಕ್ಕ ಆ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಭಗವಂತನ ಇದ್ದಾನೆ ಅಂತ ಚಿಂತಿಸ್ಲಿಕ್ಕೋಸ್ಕರನೇ ಪುಣ್ಯೋಗಂತಹ ಪೃಥಿವ್ಯಾಂಚ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುಗಳಿಂದಲೂ ಕೂಡ ನಮಗೆ ಕಲೀಲಿಕ್ಕಿದೆ ಅನ್ನೋದು ಅರ್ಥ ಆಯಿತು ಅಂದ್ರೆ ಆವಾಗ ನಮ್ಮ ಜ್ಞಾನಕ್ಕೆ, ಯಶಸ್ಸಿನ ದಾರಿಗೆ ಒಂದು ವೇಗ ಸಿಗುತ್ತೆ ಅನ್ನೋದು ಇಲ್ಲಿ ಒಟ್ಟು ಚರ್ಚೆಗೊಂಡ ವಿಷಯ. ತಥಾ ಚ ಶ್ರುತಿಃ ಪುಣ್ಯೋ ಗಂಧ ಇತಿ ಭೋಗಾಪೇಕ್ಷೆಯ ಚ ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಪುಣ್ಯಂ ಏವ ಅಮಂ ಗಚ್ಚತಿ ನ ವೈ ದೇವಾನ್ ಪಾಪಂ ಗಚ್ಚತಿ. ಆದ್ದರಿಂದಾಗಿ ಪುಣ್ಯಮೇವ ಅಮಂ, ಇಂಥ ವ್ಯಕ್ತಿಯನ್ನ ಪುಣ್ಯಮೇವ ಗಚ್ಚತಿ, ಪುಣ್ಯವೇ ಸೇರ್ಕೊಳ್ಳುತ್ತೆ. ಅಂದ್ರೆ ಯಾರು ಈ ರೀತಿ ಧ್ಯಾನ ಮಾಡ್ತಾನೋ, ಭಗವಂತನ ಪುಣ್ಯನಾಮಕನಾಗಿ ಯಾರು ಚಿಂತನೆ ಮಾಡ್ತಾನೋ ಅವನು ಪುಣ್ಯಲೋಕವನ್ನೇ ಸೇರ್ತಾನೆ. ಪುಣ್ಯವೇ ಇವನನ್ನು ಬಂದು ಸೇರ್ಕೊಳ್ಳುತ್ತೆ. ಅಂದ್ರೆ ಭಗವಂತನ ಪುಣ್ಯಾತಿ ಪವಿತ್ರೀಕರಿಸುತ್ತಾನೆ ಅನ್ನೋ ರೂಪ ಇವನಲ್ಲಿ ಸೇರ್ಕೊಳ್ಳುತ್ತೆ. ಹೊರತು ನಹವೈ ದೇವಾನ್ ಪಾಪಂ ಗಚ್ಚತಿ, ದೇವತೆಗಳಿಗೆ ಜೀವರಲ್ಲಿ ಕೆಟ್ಟ ವ್ಯಸನಗಳಿಗೂ ಕಾರಣವಾಗುವ ಕರ್ಮಗಳನ್ನು ಪ್ರಚೋದಿಸಿದ್ರು ಅಂದ್ರೆ ಅದು ದೇವತೆಗಳಿಗೆ ಹಾನಿ ಇಲ್ಲ, ಅವರ ಕರ್ತವ್ಯ ಅದು. ಯಾರನ್ನು ಯಾವ ರೀತಿಯಿಂದ ಪ್ರಚೋದಿಸಿದ್ರು ಅವ್ರು ಮುಂದೆ ಒಳ್ಳೇದಾಗುತ್ತೋ ಅದರ ಪರಿಣಾಮ ಮುಂದೆ ಒಳ್ಳೇದೇ ಇರುತ್ತೆ. ಈಗ ಅವನು ಮಾಡುವ ಕೆಲಸ ತಪ್ಪಾಗಿ ಕಾಣಬಹುದು, ಆದ್ರೆ ಅದರ ಪರಿಣಾಮ ಭಗವಂತನನ್ನೇ ಪಡೆಯುವುದರಲ್ಲಿ ಅದು ದೂರದ ಉದ್ದೇಶದಲ್ಲಿ ಸೇರ್ಕೊಂಡಿದೆ. ಅಂದ್ರೆ ಈಗ ಅಂತಹ ಕರ್ತವ್ಯ ಅಕಸ್ಮಾತ್ ಅವನ ಕೈಯಿಂದ ಆಯ್ತು ಅಂತಂದ್ರು ಅದು ಅವನಿಗೆ ಪಾಪಂನ ಗಚ್ಚತಿ, ಪಾಪಕ್ಕೆ ಕಾರಣವಾಗುವುದಿಲ್ಲ. ಋತಂ ಪಿಬಂತೌ ಸಕೃತಸ್ಯ ಲೋಕೆ ಇತ್ಯಾದಿಕ. ಋತಂಚ ಪುಣ್ಯಂ ಋತಂ ಸತ್ಯಂ ಪರಂ ಬ್ರಹ್ಮ ಸುಕೃತಂ ಚಾಭಿಧೀಯತೆ. ಋತಂ ಸತ್ಯಂ ತಥಾ ಧರ್ಮಃ ಸಕೃತಂ ಚ ಅಭಿಧೀಯತೆ. ಋತ ಅಂದ್ರೆ ವಿಜ್ಞಾನ, ಸತ್ಯ ಅಂದ್ರೆ ತತ್ಪೂರ್ವಿಕ ಕೃತಿ, ತಥಾ ಧರ್ಮ ಅಂದ್ರೆ ಅದನ್ನ ಅನಲೈಸ್ ಮಾಡಿ ಸಮಾಜ ಬಳಸಿಕೊಂಡ ರೀತಿ. ಗಚ್ಚತಿ ಕಿಂ ಗಚ್ಚತಿ ಪಾಪಂ ದೂರಂ ಗಚ್ಚತಿ, ದೇವತೆಗಳಿಂದಲೂ ಕೂಡ ಪಾಪ ದೂರ ಹೋಗುತ್ತೆ. ಸಜ್ಜನರಿಗೆ ಪುಣ್ಯ ಅವರ ಪ್ರಯಾಣಕ್ಕಾಗಿ ಲಭ್ಯವಾಗುತ್ತೆ. ಎರಡೂ ಕೂಡ ಸುಕೃತ ಮತ್ತು ದುಷ್ಕೃತ ಎರಡಕ್ಕೂ ಕೂಡ ಅಸ್ಮಿನ್ ಲೋಕೆ, ಈ ಲೋಕದಲ್ಲಿ ಯಾವುದೇ ತೊಡಕಿಲ್ಲದೆ ಸುಕೃತವನ್ನ ಉಣ್ಣುವಂತೆ ಜೀವನ ಪರಮಾತ್ಮನದೇ ಎರಡು ರೂಪಗಳು, ಆತ್ಮ ಅಂತರ್ಯಾಮ ಅಂತರಾತ್ಮ ಅನ್ನೋ ಎರಡು ರೂಪಗಳು ನಮ್ಮೊಳಗಿದ್ದು ಸುಖ ದುಃಖಗಳ ಎಲ್ಲ ಭೋಗಗಳನ್ನು ಕೂಡ ಯಾವುದು ಶರೀರಕ್ಕೆ ಈಗ ಅನಾನುಕೂಲವಂತದೆಲ್ಲ ಹೊರಗೆ ಹಾಕುತ್ತೆ. ಅದು ಚೆನ್ನಾಗಿ ಶುದ್ಧವಾಗಿ ದೋಷಗಳನ್ನು ಕಳಚಿಕೊಂಡಿತು ಅಂತಂದಾಗ ಹಿತವನ್ನೇ ಉಂಟು ಮಾಡುತ್ತೆ. ಋತಂಚ ಪುಣ್ಯಂ ಋತಂ ಸತ್ಯಂ ತಥಾ ಧರ್ಮಸ್ಸು ಋತಂಚಾಭಿಧೀಯತೆ. ಋತಂ ಸತ್ಯಂ ಅನ್ನುವ ಎರಡಕ್ಕೆ ಧರ್ಮ ಸುಕೃತ ಅಂತ ವಿಧೀಯತೆ. ತುಂಬಾ ಒಳ್ಳೆಯ ಪದಗಳು. ಎಲ್ಲ ಅರ್ಥವನ್ನು ಅದು ಒಳಗೆ ತೆಗೆದುಕೊಳ್ಳುತ್ತೆ ಅಂತಲ್ಲ, ಅದು ಪ್ರಧಾನವಾದ ಅರ್ಥವನ್ನಂತೂ ಅದು ಹೇಳುತ್ತೆ. ಧರ್ಮ ಸುಕೃತಂ ಅನ್ನುವುದನ್ನೇ ಋತಂ ಸತ್ಯಂ ಅನ್ನುವ ಶಬ್ದದಿಂದ ಹೇಳಿದ್ರೆ ಆಗ ಪ್ರಥಮಾರ್ಥದಲ್ಲಿ ಇರುವಂತಹ ಋತ ಶಬ್ದದ ಅಭಿಪ್ರಾಯವನ್ನ ಅದು ಎಂದೂ ಕೂಡ ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನತು ಮಾನಸೋ ಧರ್ಮ ಸ್ವಯಂ. ಋತಂಚ ಪುಣ್ಯಂ, ಋತ ಅಂದ್ರೆ ಪುಣ್ಯ ಅಂತ ಅರ್ಥ. ಏತತ್ ಪುಣ್ಯಂ ಸಮಾಸಾದ್ಯ, ಯಾರು
ಇಂಥ ಪುಣ್ಯವನ್ನ ಹೊಂದಿ ಉತ್ತಮವಾದ ಲೋಕವನ್ನ ಸೇರ್ತಾನೋ ಅವನಿಗೆ ಭಗವಂತನ ಕರುಣೆಯು ಕೂಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಸುಕೃತಂಚ ಅಭಿಧೀಯತೆ. ಇದು ಅಭಿಧಾನ ಅಂದ್ರೆ ಈ ರೀತಿ ಬೇರೆ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಋತಂತು ಮಾನಸೋ ಧರ್ಮ ಸತ್ಯಂ ಸ್ಯಾತ್ ಸಪ್ರಯೋಗ. ಇನ್ನೊಂದು ಅರ್ಥವಂತಿಲ್ಲಿ ಆ ಋತ ಅನ್ನೋದು ಮನಸ್ಸಿನಲ್ಲಿರೋ ಧರ್ಮ ಏನಿದೆ, ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯೋ ಕೆಟ್ಟ ಅಭಿಪ್ರಾಯ ಇದೆಯೋ, ಸತ್ಯಂ ಸ್ಯಾತ್ ಸಪ್ರಯೋಗ. ಆ ವಿಷಯ ಕ್ರಿಯಾರೂಪಕ್ಕೆ ಬಂದ್ರೆ ಮಾತ್ರ ಅದು ಪ್ರಯೋಗದಲ್ಲಿ ದೇವತೆಗಳ ಬಗ್ಗೆ ಅಥವಾ ನಮ್ಮ ಸುತ್ತ ಇರುವ ಜೀವಗಳ ಬಗ್ಗೆ ನಾವು ಸರಿಯಾಗಿ ತಿಳಿದಿದ್ದೀವಿ. ಅದು ಸರಿಯಾಗಿ ನಾವು ಬಳಸಿಕೊಳ್ಳಿಲ್ಲ ಅಂದ್ರೆ ಸತ್ಯಂ ಸ್ಯಾತ್ ಸಪ್ರಯೋಗ ಅಯೋಗ. ಪ್ರಯೋಗದಿಂದ ಕೂಡಿರುವಂತದ್ದಾದಾಗ ಮಾತ್ರ ಅದಕ್ಕೆ ಸತ್ಯ ಆಯ್ತು. ಬರೀ ಥಿಯರಿಟಿಕಲ್ ಥಾಟ್ಸ್ ಇಂದ ಯಾವ ವಿಷಯವನ್ನು ಪೂರ್ಣವಾಗಿ ಪ್ರಮಾಣೀಕರಿಸುವುದು ಸಾಧ್ಯ ಇಲ್ಲ. ಇದು ಸತ್ಯ ಮತ್ತು ಋತಗಳಿಗೆ ಮಾನಸ ಮತ್ತು ಲೋಕಪ್ರಯೋಗ ಅನ್ನೋದ್ರಲ್ಲಿ ಬಳಕೆ ಇದೆ. ಮತ್ತೆ ನಾಳೆ ಮುಂದಿನ ಅಂಶವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಅನಶ್ನನ್ಯ ವಿಚಾಕಶೀತಿ ಅನ್ನೋ ಭಾವವನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ. ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣ.